ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾವಿಷ್ಟೆಲ್ಲ ಹೇಳ್ತಾ ಇದ್ರು ನಿಮ್ಮೆಲ್ಲ ಏನೋ ಗುಸುಗುಸು ಅಂತ ಮಾತಾಡ್ಕೋತಾ ಇದ್ದೀರಲ್ಲ, ನಮಗೂ ಹೇಳಿ, ನಾವು ತಿಳ್ಕೊತೀವಿ. ನಾನು ಹೇಳ್ತೀನಿ ಮೇಡಮ್. ಯಾರು ನೀನು? ನನ್ನ ಪರಿಚಯ ಆಗೋಕ್ಕೂ ಮುಂಚೆ ಇನ್ನೊಬ್ರು ಪರಿಚಯನೂ ಆಗಬೇಕು. ಇರಿ, ಅವ್ರನ್ನೂ ಕರಿತೀನಿ. ಅಮ್ಮ ಬನ್ನಿ. ಯಾರ್ರಿ ನೀವು? ಇಲ್ಲಿಗೆ ಅಂತಕ್ಕೆ ಬಂದ್ರಿ? ಎಲ್ಲ ಸತ್ಯ ಗೊತ್ತಾಗಿದೆ ಸರ್. ಇನ್ನು ಸುಳ್ಳು ಹೇಳಿ ಪ್ರಯೋಜನ ಇಲ್ಲ. ಸುಳ್ಳ? ಯಾವ ಸುಳ್ಳು? ಏನೋ ಕಾಶಿ, ಏನೇನೋ ಹೇಳ್ತಾ ಇದ್ದಾರೆ ಇವರು. ವಿಷಯ ಹೇಳೋಕ್ಕೂ ಮೊದಲು ನಿಮ್ಮೆಲ್ಲರ ಹತ್ರನೂ ಕೈ ಮುಗ್ದು ಕ್ಷಮಕ್ಕೆ. ಮಕ್ಕಳಿಲ್ಲ ಅಂಬನು ಹೇಗಳು ನನ್ನನ್ನು ಕಾಡ್ತಾ ಇದ್ದೀವಿ. ಅದಕ್ಕೆ ಬಾಡಿಗೆ ತಾಯಿ ಒಂದು ಒಳ್ಳೆ ಆಪ್ಷನ್ ಅಂದೇಳಿ ಆಗಲೇ ನಾನು ಈ ಮೇಡಮನ್ನು ಭೇಟಿ ಆಗ. ಅವ್ರ ಹತ್ರ ಅವ್ರ ಮಗಳನ್ನ ಬಾಡಿಗೆ ತಾಯಿಯಾಗಿ ಮಾಡ್ಕೊಂತಾರೆ ಅಂದೇಳಿ ಕೇಳಿ, ಅದಕ್ಕೆ ಆಯ್ತಂದೇಳಿ ಒಪ್ಕೊಂಡ್ರು. ಮೊದಲು ನೀವು ಅವಳನ್ನ ಕರ್ಕೊಂಡೋಗಿ, ಆಮೇಲೆ ನಾನು ಬಂದು ಅವಳ ಹತ್ರ ಮಾತಾಡಿ ಒಪ್ಪಿಸ್ತೀನಿ. ಅದಕ್ಕೆ ಅವಳು ಆಗ್ತಿಲ್ಲ ಅಂದೇಳಿ ಹೇಳ್ರೆ ಆ ರೀತಿ ಏನೂ ಆಗೋದಿಲ್ಲ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ, ನಿಮ್ಮ ಆಸೆ ಈಡೇರುತ್ತೆ. ನನ್ನ ಮಗಳಿಗೆ ಸ್ವಲ್ಪ ದಿನ ನೆಂಟ್ರ ಮನೇಲಿ ಇರು ಅಂತ ಹೇಳಿದ್ದೀನಿ. ನೀವು ನೆಂಟ್ರಾಗಿರಿ, ಆಮೇಲೆ ನಾನು ಬಂದು ಅವಳಿಗೆ ಒಪ್ಪಿಸ್ತೀನಿ. ಈ ವಿಷಯ ಸುಗುಣಗೂ ಗೊತ್ತಿಲ್ಲ. ಅವಳಿಗೆ ನಾವು ರಿಲೇಟಿವ್ ಅಂತ ಸುಳ್ಳು ಹೇಳಿ ಕರ್ಕೊಂಬಂದ್ವಿ. ಮೊದಲೇ ಅವಳ ವರ್ತನೆ ಚೆನ್ನಾಗಿರ್ಲಿಲ್ಲ. ಅವಳ ಹೊಟ್ಟೆಯಲ್ಲಿ ನಮ್ಮ ಮಗು ಬೆಳೆದ್ರೆ ಅದು ಎಲ್ಲಿ ಅವಳ ಥರನೇ ಆಡುತ್ತೆ ಅಂತ ಭಯ ಪಟ್ವಿ. ಅದಕ್ಕೆ ನಿಮ್ಮನೆ ಕರ್ಕೊಂಬಂದ್ವಿ. ನಿಮ್ಮನೆಗೆ ಬಂದರೆ ಅವಳು ಬದಲಾಗ್ತಾಳೆ, ಅವಳು ಹೊಟ್ಟೆಲುಟ್ಟೋ ಮಗುನ ಸಂಸ್ಕಾರ ಕಲಿಯುತ್ತೆ ಅಂತ ಹೀಗೆಲ್ಲ ಮಾಡಿದ್ವಿ. ಆದರೆ ಅವಳಿಂದ ನಿಮ್ಮೆಲ್ರಿಗೂ ತೊಂದರೆ ಆಯಿತು. ನಂದು ತಪ್ಪಾಯಿತು. ಎಲ್ಲರೂ ನನ್ನನ್ನು ಕ್ಷಮಿಸಿ. ನಾನು ತಾಯಾಗೋ ಯೋಗ್ಯತೆ ಇಲ್ಲದೆ ಇರೋದಕ್ಕೆ ಹೀಗೆಲ್ಲ ಮಾಡಬೇಕಾಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.